ನಮಸ್ಕಾರ ಸ್ನೇಹಿತರೆ. ಕಾಡು ಪ್ರಾಣಿಗಳು ಮನುಷ್ಯರ ಮೇಲೆ ಅಟ್ಯಾಕ್ ಮಾಡಿರೋದನ್ನ ನೀವು ಲೈಫ್ನಲ್ಲಿ ಎಷ್ಟೋ ಸಾರಿ ನೋಡಿರ್ತೀರಾ. ಆದರೆ ಇವತ್ತಿನ ನಮ್ಮ ಕಥೆಯಲ್ಲಿ ಇದರ ಪೂರ್ತಿ ಉಲ್ಟಾ ಸೀನ್ ನಡೆಯುತ್ತೆ. ಹೌದು ಗೈಸ್, ಒಂದು ಡೇಂಜರಸ್ ಸಿಂಹ ಮತ್ತು ತೋಳ ಒಬ್ಬ ಹುಡುಗಿಗಾಗಿ ಇಡೀ ಪ್ರಪಂಚದ ಎದುರೇ ನಿಲ್ಲೋ ಒಂದು ಸಖತ್ ಇಂಟ್ರೆಸ್ಟಿಂಗ್ ಮತ್ತು ಎಮೋಷನಲ್ ಮೂವಿನ ಇವತ್ತು ನಾವು ನೋಡ್ತಾ ಇದ್ದೀವಿ. ಈ ಕತೆ ನಿಮ್ಮನ್ನ ಗ್ಯಾರಂಟಿ ರೋಮಾಂಚನಗೊಳಿಸುತ್ತೆ. ಇನ್ನು ಲೇಟ್ ಮಾಡೋದು ಬೇಡ, ಡೈರೆಕ್ಟ್ ಆಗಿ ಮೂವಿ ಒಳಗಡೆ ಹೋಗೋಣ. ನಮ್ಮ ಇವತ್ತಿನ ಕಥೆಯ ಆರಂಭವಾಗೋದು ಒಂದು ಅಭಯಾರಣ್ಯದಿಂದ. ಅಲ್ಲಿ ಕೆಲವು ಕಳ್ಳ ಶಿಕಾರಿಗಳು ಸದ್ದಿಲ್ಲದೆ ನುಗ್ಗಿ ಒಂದು ಸಿಂಹದ ಮರಿಯನ್ನ ಕದ್ದು ಬಿಡ್ತಾರೆ. ಆ ಪುಟಾಣಿ ಮರಿಯನ್ನು ಒಂದು ಪಂಜರದಲ್ಲಿ ಹಾಕಿ ಫ್ಲೈಟ್ ಮೂಲಕ ಎತ್ಕೊಂಡು ಹೋಗ್ತಿರ್ತಾರೆ. ಇದರ ಬೆನ್ನಲ್ಲೇ ನಮಗೆ ಅಲ್ಮಾ ಅನ್ನೋ 25 ವರ್ಷದ ಹುಡುಗಿ ಕಾಣಿಸ್ತಾಳೆ. ಅವಳಿಗೆ ಒಬ್ಬ ದೊಡ್ಡ ಪಿಯಾನಿಸ್ಟ್ ಆಗಬೇಕು ಅನ್ನೋ ಆಸೆ ಇರುತ್ತೆ. ಅವಳಿಗೆ ಪ್ರಾಣಿಗಳು ಅಂದ್ರೆ ತುಂಬಾ ಇಷ್ಟ. ಒಂದು ದಿನ ಅವಳು ಒಂದು ಸುಂದರವಾದ ಐಲ್ಯಾಂಡ್ ನೋಡಲು ಹೋಗ್ತಾಳೆ. ಅಸಲಿಗೆ ಆ ದ್ವೀಪ ಅವಳ ತಾತನಿಗೆ ಸೇರಿದ್ದಾಗಿರುತ್ತೆ. ಅವಳ ತಾತ ಕೆಲವು ವರ್ಷಗಳ ಹಿಂದೆಯೇ ಇವಳನ್ನ ದತ್ತು ತಗೊಂಡಿರ್ತಾರೆ. ಈಗ ತಾತ ತೀರಿ ಹೋದ ಮೇಲೆ ಆ ಇಡೀ ದ್ವೀಪ ಆಲ್ಮಾಳಿಗೆ ಆಸ್ತಿಯಾಗಿ ಸಿಕ್ಕಿರುತ್ತೆ. ದ್ವೀಪಕ್ಕೆ ಬಂದ ಆಲ್ಮಾಳನ್ನ ಅಲ್ಲಿರೋ ಅಂಕಲ್ ಜೋ ಪ್ರೀತಿಯಿಂದ ವೆಲ್ಕಮ್ ಮಾಡ್ತಾರೆ. ಅಲ್ಲಿ ಒಂದು ಸಖತ್ ದೊಡ್ಡ ಮನೆ ಇರುತ್ತೆ. ಆಲ್ಮಾ ಇವತ್ತಿನ ರಾತ್ರಿಯನ್ನ ಇದೇ ದ್ವೀಪದಲ್ಲಿ ಕಳೆಯಬೇಕು ಅಂತ ಡಿಸೈಡ್ ಮಾಡ್ತಾಳೆ. ರಾತ್ರಿ ವೇಳೆ ತಾತನ ಹಳೆಯ ವಿಡಿಯೋಗಳನ್ನು ನೋಡಿ ಆಲ್ಮಾ ಕಣ್ಣೀರು ಹಾಕ್ತಾಳೆ. ಒಂದು ವಿಡಿಯೋದಲ್ಲಿ ತಾತ ಸ್ನೋ ಅನ್ನೋ ಒಂದು ಹೆಣ್ಣು ತೋಳ ಕೆಲವು ವರ್ಷಗಳ ಹಿಂದೆ ಎಲ್ಲಿಂದಲೋ ಈ ದ್ವೀಪಕ್ಕೆ ಬಂತು. ಆಮೇಲೆ ನಮ್ಮಿಬ್ಬರ ನಡುವೆ ಸಖತ್ ಕ್ಲೋಸ್ ಫ್ರೆಂಡ್ಶಿಪ್ ಆಯ್ತು ಅಂತ ಹೇಳಿರ್ತಾರೆ. ತಾತ ಆಲ್ಮಾಗೆ ನೀನು ಕೂಡ ಆ ಸ್ನೋ ತೋಳವನ್ನು ಹುಡುಕಿ ಅದರ ಜೊತೆ ಫ್ರೆಂಡ್ಸ್ ಆಗು ಅಂತ ಹೇಳಿರ್ತಾರೆ. ಪಕ್ಕಾ ಅದೇ ರಾತ್ರಿ ಆ ಸಿಂಹದ ಮರಿಯನ್ನ ತಗೊಂಡು ಹೋಗ್ತಿದ್ದ ಫ್ಲೈಟ್ ವೆದರ್ ತುಂಬಾ ಕೆಟ್ಟದಾಗಿದ್ದರಿಂದ ಇದೇ ದ್ವೀಪದಲ್ಲಿ ಕ್ರ್ಯಾಶ್ ಆಗಿಬಿಡುತ್ತೆ. ಫ್ಲೈಟ್ ಕ್ರ್ಯಾಶ್ ಆದ ಭೀಕರ ಸದ್ದು ಕೇಳಿ ಆಲ್ಮಾ ಹೆದರಿ ಹೊರಗೆ ಬಂದು ನೋಡ್ತಾಳೆ. ಆದರೆ ಸುತ್ತಮುತ್ತ ಕತ್ತಲಾಗಿರುವುದರಿಂದ ಅವಳಿಗೆ ಏನೂ ಕಾಣಿಸಲ್ಲ. ಮರುದಿನ ಬೆಳಗ್ಗೆ ಚಾರ್ಲ್ಸ್ ಮತ್ತು ಎಲಿ ಅನ್ನೋ ಇಬ್ಬರು ಯುವಕರು ಅಲ್ಲಿಗೆ ಬರ್ತಾರೆ. ಅವರು ಆ ಸ್ನೋ ತೋಳವನ್ನ ಹಿಡಿಯಲು ಒಂದು ದೊಡ್ಡ ಜಾಲ ರೆಡಿ ಮಾಡಿರ್ತಾರೆ. ಅಸಲಿಗೆ ಅವರು ತೋಳಗಳ ಪಾರ್ಕ್ ನಡೆಸುವ ಮಾಲೀಕರಾಗಿದ್ದು ಹೇಗಾದರೂ ಮಾಡಿ ಸ್ನೋವನ್ನ ಬಂಧಿಸಬೇಕು ಅನ್ಕೊಂಡಿರ್ತಾರೆ. ಸ್ವಲ್ಪ ಸಮಯದಲ್ಲೇ ಸ್ನೋ ಆ ಬಲೆಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತೆ. ಆದರೆ ಅದು ತನ್ನ ಬುದ್ಧಿವಂತಿಕೆಯಿಂದ ಆ ಇಬ್ಬರು ಬರುವ ಮುನ್ನವೇ ಬಲೆಯನ್ನ ಕಚ್ಚಿ ಕಟ್ ಮಾಡಿ ಅಲ್ಲಿಂದ ಓಡಿ ಹೋಗುತ್ತೆ. ಆ ತೋಳ ನೀರಲ್ಲಿ ಈಜಿಕೊಂಡು ದ್ವೀಪದ ಇನ್ನೊಂದು ದಡಕ್ಕೆ ಬಂದು ತಲುಪುತ್ತೆ. ಅಲ್ಲಿ ಅದಕ್ಕೆ ಆಲ್ಮಾ ಸಿಗ್ತಾಳೆ. ಮೊದಲಿಗೆ ಆಲ್ಮಾ ಹೆದರಿದ್ರು, ಆಮೇಲೆ ತಾತನ ಮಾತು ನೆನಪಾಗಿ ಪ್ರೀತಿಯಿಂದ ಸ್ನೋ ಹತ್ತಿರ ಹೋಗ್ತಾಳೆ. ನಂತರ ಅವಳು ಬಲೆಯನ್ನ ಕತ್ತರಿಸ್ತಾಳೆ. ಸ್ವಲ್ಪ ಸಮಯದ ನಂತರ ಆಲ್ಮಾ ಆ ಫ್ಲೈಟ್ ಕ್ರ್ಯಾಶ್ ಆಗಿದ್ದ ಜಾಗಕ್ಕೆ ಬರ್ತಾಳೆ. ಅದೃಷ್ಟವಶಾತ್ ಆ ಸಿಂಹದ ಮರಿಗೆ ಯಾವುದೇ ಗಾಯ ಆಗಿರಲ್ಲ. ಅದು ಒಂದು ಹಕ್ಕಿಯ ಗೂಡಿನ ಮೇಲೆ ಬಿದ್ದಿರುತ್ತೆ. ಆದರೆ ಆ ಹಕ್ಕಿ ಅದನ್ನ ಕೆಳಗೆ ತಳ್ಳಿ ಬಿಡುತ್ತೆ. ಬಿದ್ದ ಆ ಸಿಂಹದ ಮರಿ ನೇರವಾಗಿ ಬಂದು ಆಲ್ಮಾಳ ಮಡಿಲಿಗೆ ಬೀಳುತ್ತೆ. ಆಲ್ಮಾ ಆ ಮುದ್ದಾದ ಮರಿಯನ್ನ ತನ್ನ ಮನೆಗೆ ಕರ್ಕೊಂಡು ಬರ್ತಾಳೆ. ಪಕ್ಕಾ ಅದೇ ಟೈಮ್ಗೆ ಸ್ನೋ ತೋಳ ಕೂಡ ತನ್ನ ಒಂದು ಪುಟ್ಟ ಮರಿಯನ್ನ ಕರ್ಕೊಂಡು ಆಲ್ಮಾಳ ಮನೆ ಒಳಗಡೆ ಬರುತ್ತೆ. ಈಗ ಮನೆಯಲ್ಲಿ 3 ಮುದ್ದಾದ ಪ್ರಾಣಿಗಳನ್ನು ನೋಡಿ ಆಲ್ಮಾಗೆ ಫುಲ್ ಖುಷಿಯಾಗುತ್ತೆ. ಅವಳು ತಕ್ಷಣವೇ ಅಂಕಲ್ ಜೋ ಅವರನ್ನ ಮನೆಗೆ ಕರೀತಾಳೆ. ಆದರೆ ಅಂಕಲ್ ಜೋ ಮಾತ್ರ ಈ ತರಹದ ಡೇಂಜರಸ್ ಕಾಡು ಪ್ರಾಣಿಗಳನ್ನ ಮನೆಯಲ್ಲಿ ಇಟ್ಟುಕೊಳ್ಳೋದು ಸೇಫ್ ಅಲ್ಲ ಅಂತಾರೆ. ನೀನು ಇವುಗಳನ್ನ ತಕ್ಷಣ ಜೂನ್ ಅವರಿಗೆ ಒಪ್ಪಿಸಿಬಿಡು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಸಿಂಹದ ಮರಿಯನ್ನ ಹುಡುಕಿಕೊಂಡು ಜೂ ಅಧಿಕಾರಿಗಳು ಖಂಡಿತ ಇಲ್ಲಿಗೆ ಬಂದೇ ಬರ್ತಾರೆ ಅಂತಾನು ಎಚ್ಚರಿಕೆ ಕೊಡ್ತಾರೆ. ಅಂಕಲ್ ಹೇಳಿದ ಹಾಗೇನೆ ಪಕ್ಕಾ ಮುಂದಿನ ದಿನ ಅಲ್ಲಿಗೆ ಆನಿಮಲ್ ಕಂಟ್ರೋಲ್ ಟೀಮ್ ಬಂದು ತಲುಪುತ್ತೆ. ಆಲ್ಮಾಗೆ ಗೊತ್ತು ಆ ಝೂನವರು ಪ್ರಾಣಿಗಳನ್ನ ಎಷ್ಟು ಕ್ರೂರವಾಗಿ ನೋಡ್ಕೊಳ್ತಾರೆ ಅಂತ. ಅದಕ್ಕೆ ಅವಳು ಆ ಪ್ರಾಣಿಗಳ ಬಗ್ಗೆ ಅವರಿಗೆ ಏನೂ ಹೇಳಬಾರದು ಅಂತ ಡಿಸೈಡ್ ಮಾಡ್ತಾಳೆ. ನಾನು ಯಾವುದೇ ಸಿಂಹದ ಮರಿಯನ್ನ ನೋಡಿಯೇ ಇಲ್ಲ ಅಂತ ಅವರಿಗೆ ಸುಳ್ಳು ಹೇಳಿ ಕಳಿಸಿಬಿಡ್ತಾಳೆ. ಅವರು ಹೋದ ಮೇಲೆ ಆಲ್ಮಾ ಮನೆ ಒಳಗೆ ಬಂದು ನೋಡಿದ್ರೆ ಅಲ್ಲಿ ಆ ಸ್ನೋ ತೋಳ ತನ್ನ ಮರಿಯ ಜೊತೆಗೆ ಆ ಸಿಂಹದ ಮರಿಗೂ ಕೂಡ ಹಾಲು ಕುಡಿಸ್ತಿರುತ್ತೆ. ಇದನ್ನು ನೋಡಿ ಆಲ್ಮಾಗೆ ತುಂಬಾ ಖುಷಿಯಾಗತ್ತೆ. ಯಾಕಂದ್ರೆ ಸ್ನೋ ಈಗ 2 ಮರಿಗಳನ್ನು ಸ್ವಂತ ಮಕ್ಕಳ ತರಹ ನೋಡ್ಕೊಳ್ತಿರುತ್ತೆ. ದಿನಗಳು ಕಳೆದಂತೆ ಆ ತೋಳದ ಮರಿ ಮತ್ತು ಸಿಂಹದ ಮರಿ ನಡುವೆ ಫ್ರೆಂಡ್ಶಿಪ್ ಇನ್ನು ಜಾಸ್ತಿ ಆಗತ್ತೆ. ಆಲ್ಮಾ ಆ ತೋಳದ ಮರಿಗೆ ಜಾಕ್ ಅಂತ ಹೆಸರಿಡ್ತಾಳೆ ಮತ್ತು ಸಿಂಹದ ಮರಿಗೆ ಡ್ರೀಮರ್ ಅಂತ ಹೆಸರಿಡ್ತಾಳೆ. ಇತ್ತ ಅಂಕಲ್ ಜೋಗೆ ಮಾತ್ರ ಈ ಪ್ರಾಣಿಗಳು ಎಲ್ಲಾದರೂ ಆಲ್ಮಾಗೆ ತೊಂದರೆ ಕೊಡುತ್ತೋ ಅನ್ನೋ ಟೆನ್ಷನ್ ಇದ್ದೇ ಇರುತ್ತೆ. ಆದರೆ ಇದೇ ರೀತಿ ಕೆಲವು ತಿಂಗಳುಗಳು ಕಳೆದು ಹೋಗುತ್ತವೆ ಮತ್ತು ಆ 2 ಮರಿಗಳು ಈಗ ಸ್ವಲ್ಪ ದೊಡ್ಡವಾಗುತ್ತವೆ. ಆಲ್ಮಾ ಅವುಗಳನ್ನ ಆ ದ್ವೀಪದಲ್ಲಿ ಸುತ್ತಾಡಿಸಲು ಕರ್ಕೊಂಡು ಹೋಗ್ತಾಳೆ ಮತ್ತು ತಾತನಿಗೆ ಇಷ್ಟವಾದ ಜಾಗದಲ್ಲಿ ಅವುಗಳ ಜೊತೆ ಆಟ ಆಡ್ತಾಳೆ. ಆದ್ರೆ ಒಂದು ದಿನ ಬ್ಯಾಗ್ಲಕ್ ಏನಪ್ಪಾ ಅಂದ್ರೆ ಆಲ್ಮಾ ಒಂದು ಪಿಯಾನೋ ಆಡಿಷನ್ ಕೊಡೋದಕ್ಕಾಗಿ ಸಿಟಿಗೆ ಹೋಗಿರ್ತಾಳೆ. ಅದೇ ಟೈಮ್ ನೋಡಿ ಆ ತೋಳದ ಪಾರ್ಕ್ನ ರೌಡಿಗಳು ಕದ್ದು ಮುಚ್ಚಿ ಈ ದ್ವೀಪದೊಳಗೆ ನುಗ್ಗಿ ಬಿಡ್ತಾರೆ. ಈ ಬಾರಿ ಅವರು ಆ ತಾಯಿ ತೋಳ್ ಸ್ನೋ ಅನ್ನು ಬಂಧಿಸಿ ತಮ್ಮ ಜೊತೆ ಎತ್ಕೊಂಡು ಹೋಗ್ತಾರೆ. ಇತ್ತ ಸಿಟಿಯಲ್ಲಿ ಆಲ್ಮಾ ಪಿಯಾನೋ ಆಡಿಷನ್ ನಲ್ಲಿ ಸೆಲೆಕ್ಟ್ ಆಗಿ ಫುಲ್ ಖುಷಿಯಲ್ಲಿ ಮನೆಗೆ ಬರ್ತಾಳೆ. ಆದರೆ ಮನೆ ಒಳಗೆ ಬರುತ್ತಿದ್ದಂತೆ ಅವಳ ಮೈ ಜುಮ್ ಅನಿಸುತ್ತೆ. ಮನೆಯಲ್ಲಿದ್ದ ಸಾಮಾನುಗಳೆಲ್ಲ ಚೆಲ್ಲಾಪಿಲ್ಲಿಯಾಗಿ ಬಿದ್ದಿರುತ್ತೆ. ಯಾಕಂದ್ರೆ ತಾಯಿ ಇಲ್ಲದೆ ಆ ಜಾಕ್ ಮತ್ತು ಡ್ರೀಮರ್ ಹಸಿವಿನಿಂದ ಇಡೀ ಮನೆ ಹಾಳು ಮಾಡಿರುತ್ತಾರೆ. ಆಲ್ಮಾ ತಾಯಿ ತೋಳ್ ಸ್ನೋವನ್ನು ಹುಡುಕಲು ಇಡೀ ದ್ವೀಪ ಜಾಲಾಡ್ತಾಳೆ. ಆದರೆ ಸ್ನೋ ಅಲ್ಲಿ ಎಲ್ಲೂ ಇರಲ್ಲ.
ಈಗ ಆ 2 ಪ್ರಾಣಿಗಳ ಹೊಟ್ಟೆ ತುಂಬಿಸುವ ಜವಾಬ್ದಾರಿ ಆಲ್ಮಾಳ ಮೇಲಿರುತ್ತೆ. ಅದಕ್ಕಾಗಿಯೇ ಅವಳಿಗೆ ಇಷ್ಟವಿಲ್ಲದಿದ್ದರೂ ತನಗೆ ಸಿಕ್ಕಿದ್ದ ಆ ಪಿಯಾನಿಸ್ಟ್ ಕೆಲಸವನ್ನ ಬಿಟ್ಟು ಬಿಡ್ತಾಳೆ. ಒಂದಿನ ಅಂಕಲ್ ಜೋ ಮತ್ತೆ ಅಲ್ಲಿಗೆ ಬರ್ತಾರೆ. ಆ ಸಾಕು ಪ್ರಾಣಿಗಳು ಇನ್ನೂ ಇಲ್ಲೇ ಇರುವುದನ್ನು ನೋಡಿ ಅವರಿಗೆ ಫುಲ್ ಕೋಪ ಬರುತ್ತೆ. ತಕ್ಷಣವೇ ಇವುಗಳನ್ನು ಝೂಗೆ ಕಳಿಸಿಬಿಡುವಂತ ಆಲ್ಮಾಗೆ ಗದರಿಸ್ತಾರೆ. ಆದರೆ ಆಲ್ಮಾ ತಾತನ ಆಸೆ ನಾನು ಇವುಗಳ ಜೊತೆ ಇರಬೇಕು ಅನ್ನೋದು ಆಗಿತ್ತು. ಅಷ್ಟೇ ಅಲ್ಲ, ಝೂನಲ್ಲಿ ಈ ಮುಗ್ಧ ಪ್ರಾಣಿಗಳಿಗೆ ಎಷ್ಟು ಟಾರ್ಚರ್ ಕೊಡ್ತಾರೆ ಗೊತ್ತಾ ಅಂತ ಅಳುತ್ತಾ ಅಂಕಲ್ ಜೋಗೆ ತಿಳಿ ಹೇಳ್ತಾಳೆ. ಕೊನೆಗೆ ಅಂಕಲ್ ಜೋ ಕೂಡ ಒಪ್ಪಿಕೊಂಡು ಆಲ್ಮಾಳನ್ನ ಪ್ರೀತಿಯಿಂದ ಅಪ್ಪಿಕೊಳ್ತಾರೆ. ಈಗ ಅವರಿಬ್ಬರ ಪೂರ್ತಿ ಸಮಯ ಆ ಪ್ರಾಣಿಗಳಿಗೆ ಊಟ ಹಾಕುವುದರಲ್ಲೇ ಕಳೆಯುತ್ತೆ. ಆಲ್ಮಾಗೆ ಜಾಕ್ ಮತ್ತು ಡ್ರೀಮರ್ ಅಂದ್ರೆ ಪ್ರಾಣ. ಇತ್ತ ಆ ಪ್ರಾಣಿಗಳು ಕೂಡ ಆಲ್ಮಾ ಅಂದ್ರೆ ಜೀವ ಬಿಡುತ್ತಿರ್ತವೆ. ನೋಡುತ್ತಲೇ 1 ವರ್ಷ ಕಳೆದು ಹೋಗುತ್ತೆ. ಈಗ ಆ 2 ಪ್ರಾಣಿಗಳು ಪೂರ್ತಿ ದೊಡ್ಡದಾಗಿ ಬೆಳೆದು ನಿಂತಿರ್ತವೆ. ಅಂಕಲ್ ಜೋ ಸಿಟಿಯಿಂದ ಅವುಗಳಿಗಾಗಿ ಮಾಂಸ ತರ್ತಾರೆ. ಆದ್ರೆ ಅವುಗಳ ಹತ್ತಿರ ಹೋಗೋಕೆ ಅಂಕಲ್ಗೆ ಸಖತ್ ಭಯ ಇರುತ್ತೆ. ಅವರು ಮತ್ತೆ ಆಲ್ಮಾಗೆ ಇವುಗಳ ಜೊತೆ ಇರೋದು ಡೇಂಜರ್ ಅಂತ ಹೇಳ್ತಾರೆ. ಆದ್ರೆ ಆಲ್ಮಾ ಮಾತ್ರ ಯಾವುದೇ ಕಾರಣಕ್ಕೂ ಅವುಗಳನ್ನು ಬಿಡಲು ರೆಡಿ ಇರಲ್ಲ. ಒಂದು ದಿನ ಒಬ್ಬ ತಾಯಿ ಮತ್ತು ಮಗಳು ಬೋಟ್ ಮೂಲಕ ಈ ದ್ವೀಪದ ಹತ್ತಿರ ಬರ್ತಾರೆ. ಅವರನ್ನ ನೋಡಿ ಜಾಕ್ ತೋಳ ಅವರ ಹತ್ತಿರ ಹೋಗಲು ಶುರು ಮಾಡುತ್ತೆ. ಇದನ್ನು ನೋಡಿದ ಆಲ್ಮಾ ಜಾಕ್ನನ್ನ ತಡೆಯಲು ವೇಗವಾಗಿ ಓಡಿ ಬರ್ತಾಳೆ. ಆದರೆ ದುರದೃಷ್ಟವಶಾತ್ ಅವಳು ಒಂದು ದೊಡ್ಡ ಕಲ್ಲಿಗೆ ತಾಗಿ ಕೆಳಗೆ ಬಿದ್ದು ಬಿಡ್ತಾಳೆ. ತಲೆಗೆ ಬಲವಾದ ಪೆಟ್ಟು ಬಿದ್ದಿದ್ದರಿಂದ ಅವಳು ಅಲ್ಲೇ ಪ್ರಜ್ಞೆ ತಪ್ಪಿ ಬೀಳ್ತಾಳೆ. ಆ ಬೋಟ್ನಲ್ಲಿದ್ದ ತಾಯಿ ಮಗಳು ಇದನ್ನ ಗಮನಿಸದೆ ತಮ್ಮ ಬೋಟ್ ತಗೊಂಡು ಹೊರಟು ಹೋಗ್ತಾರೆ. ಸ್ವಲ್ಪ ಸಮಯದಲ್ಲೇ ಜಾಕ್ ಮತ್ತು ಡ್ರೀಮರ್ ಆಲ್ಮಾಳ ಹತ್ತಿರ ಬರ್ತಾರೆ. ಅವಳನ್ನು ಎಬ್ಬಿಸಲು ತುಂಬಾ ಟ್ರೈ ಮಾಡ್ತಾರೆ. ಆದ್ರೆ ಪ್ರಯೋಜನ ಆಗಲ್ಲ. ಅವುಗಳು ಎಷ್ಟೋ ಗಂಟೆಗಳ ಕಾಲ ಜೋರಾಗಿ ಶಬ್ದ ಮಾಡುತ್ತಾ ಸಹಾಯಕ್ಕಾಗಿ ಕೂಗುತ್ತವೆ. ಆದ್ರೆ ಅಲ್ಲಿಗೆ ಯಾರೂ ಬರಲ್ಲ. ಅಷ್ಟರಲ್ಲಿ ಕತ್ತಲಾಗಿ ಬಿಡುತ್ತೆ. ಆ 2 ಪ್ರಾಣಿಗಳು ಆಲ್ಮಾಳ ಮೈಗೆ ಅಂಟಿಕೊಂಡು ಕೂತ್ಕೊಳ್ತವೆ. ಅವುಗಳು ಇಡೀ ರಾತ್ರಿ ನಿದ್ದೆ ಮಾಡದೆ ಆಲ್ಮಾಳ ದೇಹಕ್ಕೆ ಬೆಚ್ಚಗಿನ ಶಾಖ ಕೊಡ್ತವೆ. ಮರುದಿನ ಬೆಳಗ್ಗೆ ಅಂಕಲ್ ಜೋ ಆಲ್ಮಾಗೆ ತುಂಬಾ ಬಾರಿ ಕಾಲ್ ಮಾಡ್ತಾರೆ. ಆದರೆ ಯಾವುದೇ ರೆಸ್ಪಾನ್ಸ್ ಸಿಗದಿದ್ದಾಗ ಅವರಿಗೆ ಏನೋ ತೊಂದರೆ ಆಗಿದೆ ಅಂತ ಡೌಟ್ ಬರುತ್ತೆ. ಅವರು ತಕ್ಷಣ ದ್ವೀಪಕ್ಕೆ ಬರ್ತಾರೆ. ಅವರಿಗೆ ಈ ಕಾಡು ಪ್ರಾಣಿಗಳೇ ಆಲ್ಮಾ ಮೇಲೆ ಅಟ್ಯಾಕ್ ಮಾಡಿರ್ಬೋದು ಅಂತ ಅನ್ಸುತ್ತೆ. ಅದಕ್ಕೆ ಅವರು ತಕ್ಷಣ ಆನಿಮಲ್ ಕಂಟ್ರೋಲ್ನವರಿಗೆ ಫೋನ್ ಮಾಡಿಬಿಡ್ತಾರೆ. ಆದರೆ ಹತ್ತಿರ ಬಂದು ನೋಡಿದಾಗ ಆಲ್ಮಾ ಪ್ರಜ್ಞೆ ತಪ್ಪಿ ಬಿದ್ದಿರ್ತಾಳೆ ಮತ್ತು ಆ ಪ್ರಾಣಿಗಳು ಅವಳನ್ನ ಪ್ರೊಟೆಕ್ಟ್ ಮಾಡ್ತಿರೋದು ಗೊತ್ತಾಗುತ್ತೆ. ಇದನ್ನು ನೋಡಿ ಅಂಕಲ್ ಜೋಗೆ ತಾನು ಮಾಡಿದ ತಪ್ಪಿಗೆ ತುಂಬಾ ಬೇಜಾರಾಗುತ್ತೆ. ಆಮೇಲೆ ಆಲ್ಮಾಳನ್ನ ಹಾಸ್ಪಿಟಲ್ಗೆ ಸೇರಿಸ್ತಾರೆ. ಅಲ್ಲಿ ಡಾಕ್ಟರ್ ಒಂದು ವೇಳೆ ಆ ಜಾಕ್ ಮತ್ತು ಡ್ರೀಮರ್ ಇಡೀ ರಾತ್ರಿ ನಿಮ್ಮ ಮಗಳಿಗೆ ಆ ಬೆಚ್ಚಗಿನ ಉಷ್ಣತೆ ಕೊಡದೇ ಇದ್ದಿದ್ರೆ ಅವಳು ಇಷ್ಟೊತ್ತಿಗೆ ಬದುಕಿರ್ತಿರ್ಲಿಲ್ಲ ಅಂತ ಹೇಳ್ತಾರೆ. ಇತ್ತ ಅಂಕಲ್ ಫೋನ್ ಮಾಡಿದ್ರಿಂದ ಬಂದ ಆನಿಮಲ್ ಕಂಟ್ರೋಲ್ನವರು ಜಾಕ್ ತೋಳವನ್ನ ಹಿಡಿದು ಆ ಚಾರ್ಲ್ಸ್ ಮತ್ತು ಏಲಿಗೆ ಒಪ್ಪಿಸ್ಬಿಡ್ತಾರೆ. ಅವಳಿಗೆ ಜಾಕ್ ಬೇರೆ ಯಾರೂ ಅಲ್ಲ, ಆ ಹಳೆಯ ಸ್ನೋ ತೋಳದ ಮರಿ ಅನ್ನೋದು ಕನ್ಫರ್ಮ್ ಆಗುತ್ತೆ. ಇನ್ನೊಂದೆಡೆ ಸಿಂಹ ಡ್ರೀಮರ್ ಅನ್ನ ಎಲನ್ ಅನ್ನೋ ಒಬ್ಬ ಝೂ ಮಾಲೀಕನಿಗೆ ಮಾರಿಬಿಡ್ತಾರೆ. ಆ ಎಲನ್ ತುಂಬಾ ಕೆಟ್ಟವನು ಮತ್ತು ಕ್ರೂರಿಯಾಗಿರ್ತಾನೆ. ಪ್ರಾಣಿಗಳಿಗೆ ಯಾವಾಗ್ಲೂ ಹೊಡಿತಿರ್ತಾನೆ. ಆದ್ರೆ ಅವನ ಮಗ ರಫಾ ಮಾತ್ರ ತಂದೆಯ ತರಹ ಇರಲ್ಲ. ತುಂಬಾ ಸಾಫ್ಟ್ ಇರ್ತಾನೆ. ಸ್ವಲ್ಪ ದಿನದಲ್ಲೇ ರಫಾ ಮತ್ತು ಸಿಂಹ ಡ್ರೀಮರ್ ನಡುವೆ ಒಳ್ಳೆ ಫ್ರೆಂಡ್ಶಿಪ್ ಆಗುತ್ತೆ. ಆದರೆ ಕೆಲವು ದಿನಗಳಲ್ಲೇ ಆ ಕ್ರೂರಿಗಳು ಡ್ರೀಮರ್ಗೆ ನಶೆ ಬರುವ ಇಂಜೆಕ್ಷನ್ ಮತ್ತು ಔಷಧಿಗಳನ್ನು ಕೊಟ್ಟು ಸರ್ಕಸ್ನಲ್ಲಿ ಸ್ಟೆಂಟ್ ಮಾಡಲು ಟಾರ್ಚರ್ ಕೊಡ್ತಾರೆ. ಡ್ರೀಮರ್ ಇದುವರೆಗೆ ದ್ವೀಪದಲ್ಲಿ ರಾಜನ ತರಹ ಬದುಕಿತ್ತು. ಆದರೆ ಈ ಕೆಟ್ಟ ಜನರು ಅದರ ಲೈಫ್ ಅನ್ನ ನರಕ ಮಾಡಿಬಿಡ್ತಾರೆ. ಅದಕ್ಕೆ ರಫಾ ದಿನ ಡ್ರೀಮರ್ ಹತ್ತಿರ ಹೋಗಿ ಸಮಾಧಾನ ಮಾಡ್ತಿರ್ತಾನೆ. ಇತ್ತ ಹಾಸ್ಪಿಟಲ್ ಅಲ್ಲಿ ಕಂಡುಬಿಟ್ಟ ಆಲ್ಮಾ ತಕ್ಷಣ ಜಾಕ್ ಮತ್ತು ಡ್ರೀಮರ್ ಎಲ್ಲಿದ್ದಾರೆ ಅಂತ ಕೇಳ್ತಾಳೆ. ಅಂಕಲ್ ಜೋ ಬೇಜಾರ್ನಿಂದಲೇ ನಡೆದಿರೋ ಎಲ್ಲಾ ನಿಜವನ್ನ ಹೇಳ್ತಾರೆ. ಆಲ್ಮಾ ಡಿಸ್ಚಾರ್ಜ್ ಆಗುತ್ತಿದ್ದಂತೆ ನೇರವಾಗಿ ಅನಿಮಲ್ ಕಂಟ್ರೋಲ್ ಆಫೀಸ್ಗೆ ಓಡಿ ಹೋಗ್ತಾಳೆ. ಅವಳಿಗೆ ಜಾಕ್ ತೋಳಗಳ ಪಾರ್ಕ್ನಲ್ಲಿದ್ದಾನೆ ಮತ್ತು ಡ್ರೀಮರ್ ಒಂದು ಸರ್ಕಸ್ ಗ್ಯಾಂಗ್ ಕೈಯಲ್ಲಿದ್ದಾನೆ ಅನ್ನೋದು ತಿಳಿಯುತ್ತೆ. ಇದನ್ನು ಕೇಳಿ ಅವಳಿಗೆ ಫುಲ್ ಕೋಪ ಬಂದು ಅಲ್ಲಿನ ಆಫೀಸರ್ ಮೇಲೆ ಜೋರಾಗಿ ಕಿರಿಚಾಡ್ತಾಳೆ. ಅಂಕಲ್ ಜೋ ಅವಳನ್ನು ಹೇಗೋ ಸಮಾಧಾನ ಮಾಡ್ತಾರೆ. ಆಮೇಲೆ ಆಲ್ಮಾ ಆ ತೋಳಗಳ ಪಾರ್ಕ್ನಲ್ಲಿದ್ದ ಎಲಿಗೆ ಫೋನ್ ಮಾಡಿ ಜಾಕ್ ಬಗ್ಗೆ ಕೇಳ್ತಾಳೆ. ಎಲಿ ಜಾಕ್ ಇಲ್ಲೇ ಇದ್ದಾನೆ, ಅವನಿಗೊಂದಿಷ್ಟು ಹೊಸ ಫ್ರೆಂಡ್ಸ್ ಕೂಡ ಸಿಕ್ಕಿದ್ದಾರೆ, ಚೆನ್ನಾಗಿದ್ದಾನೆ ಅಂತ ಹೇಳ್ತಾನೆ. ಇದರಿಂದ ಆಲ್ಮಾಗೆ ಸ್ವಲ್ಪ ನಿರಾಳ ಅನಿಸಿದರೂ ಅವಳಿಗೆ ಇನ್ನು ಡ್ರೀಮರ್ ಎಲ್ಲಿದ್ದಾನೆ ಅನ್ನೋ ಚಿಂತೆ ಕಾಡ್ತಿರುತ್ತೆ. ಮುಂದಿನ ಕೆಲವು ವಾರಗಳ ಕಾಲ ಅವಳು ಸಿಟಿಯಲ್ಲಿರೋ ಪ್ರತಿಯೊಂದು ಸರ್ಕಸ್ಗೂ ಹೋಗಿ ಡ್ರೀಮರ್ ಬಗ್ಗೆ ವಿಚಾರಿಸ್ತಾಳೆ. ಆದ್ರೆ ಎಲ್ಲೂ ಸುಳಿವು ಸಿಗಲ್ಲ. ಇತ್ತ ಸಿಂಹ ಡ್ರೀಮರ್ನಿಂದಾಗಿ ಆ ಎಲನ್ಗೆ ಸಿಕ್ಕಾಪಟ್ಟೆ ಹಣ ಸಂಪಾದನೆ ಆಗ್ತಿರುತ್ತೆ. ಡ್ರೀಮರ್ ಸರ್ಕಸ್ನಲ್ಲಿ ಸ್ಟಾರ್ ಲಯನ್ ಅಂತ ಫುಲ್ ಫೇಮಸ್ ಆಗ್ಬಿಟ್ಟಿರುತ್ತೆ. ಒಂದು ದಿನ ಆ ಸರ್ಕಸ್ ವ್ಯಾನ್ ಅದೇ ತೋಳಗಳ ಪಾರ್ಕ್ ಇರುವ ರೋಡ್ ಮೂಲಕ ಹಾದು ಹೋಗುತ್ತೆ. ವ್ಯಾನ್ ಒಳಗಿದ್ದ ಡ್ರೀಮರ್ನನ್ನ ನೋಡಿ ಜಾಕ್ ತೋಳ ತಕ್ಷಣ ತನ್ನ ಬಾಲ್ಯದ ಗೆಳೆಯನನ್ನ ಗುರುತಿಸಿಬಿಡುತ್ತೆ. ಜಾಕ್ ತನ್ನ ಬುದ್ಧಿವಂತಿಕೆಯಿಂದ ಪಂಜರದಿಂದ ಹೊರಗೆ ಬಂದುಬಿಡುತ್ತೆ. ಇದನ್ನು ನೋಡಿದ ಎಲಿ ಜಾಕ್ ತುಂಬಾ ಇಂಟೆಲಿಜೆಂಟ್, ಅದು ಯಾರನ್ನೋ ಹುಡುಕಿಕೊಂಡು ಹೋಗ್ತಿದೆ ಅಂತ ಅರ್ಥ ಮಾಡ್ಕೊಳ್ತಾನೆ. ಜಾಕ್ ನೇರವಾಗಿ ತಾನು ಯಾರನ್ನು ಹುಡುಕಬೇಕಿತ್ತೋ ಆ ಡ್ರೀಮರ್ ಹತ್ತಿರ ಹೋಗಿ ತಲುಪುತ್ತೆ. ಅದು ತುಂಬಾ ಚಲಾಕಿತನದಿಂದ ಸಿಂಹ ಡ್ರೀಮರ್ನನ್ನ ಆ ಸರ್ಕಸ್ ಪಂಜರದಿಂದ ಬಿಡಿಸಿಬಿಡುತ್ತೆ. ಎಷ್ಟೋ ತಿಂಗಳುಗಳ ನಂತರ ಭೇಟಿಯಾದ ಆ ಇಬ್ಬರು ಗೆಳೆಯರು ಖುಷಿಯಿಂದ ಕುಣಿದು ಆಟ ಆಡ್ತಾರೆ. ಇತ್ತ ಸಿಂಹ ಡ್ರೀಮರ್ ಎಸ್ಕೇಪ್ ಆಗಿರೋದು ಎಲನ್ಗೆ ಗೊತ್ತಾಗುತ್ತೆ. ಅವನು ಫುಲ್ ಸಿಟಿನಲ್ಲಿ ಪ್ರಾಣಿಗಳನ್ನ ಪ್ರಜ್ಞೆ ತಪ್ಪಿಸುವ ಗನ್ ತಗೊಳ್ತಾನೆ. ಅವನ ಮಗ ರಫಾ ತಂದೆಯನ್ನ ತಡೆಯಲು ತುಂಬಾ ಟ್ರೈ ಮಾಡ್ತಾನೆ.
ಆದ್ರೆ ದುರಾಸೆಯ ಎಲನ್ ಮಗನ ಮಾತು ಕೇಳಲ್ಲ. ಕೊನೆಗೆ ರಫಾ ಕೂಡ ಡ್ರೀಮರ್ನನ್ನು ಉಳಿಸಲು ತಂದೆಯ ಜೊತೆ ಹೊರಡ್ತಾನೆ. ಎಲನ್ ಈ ವಿಷಯವನ್ನ ಎಲಿಗೂ ಇನ್ಫಾರ್ಮ್ ಮಾಡ್ತಾನೆ. ಈಗ ಅವರಿಬ್ಬರಿಗೂ ಜೈ ಮತ್ತು ಡ್ರೀಮರ್ ಇಬ್ಬರೂ ಒಟ್ಟಿಗೆ ಇದ್ದಾರೆ ಅನ್ನೋದು ಪಕ್ಕಾ ಗೊತ್ತಾಗುತ್ತೆ. ಈ ಕಾರಣದಿಂದ ಇಡೀ ಸಿಟಿಯಲ್ಲಿ ಹೈ ಅಲರ್ಟ್ ಘೋಷಣೆ ಮಾಡ್ತಾರೆ. ಅದೇ ಸಾಯಂಕಾಲ ಎಲಿ ಆಲ್ಮಾಗೆ ಕಾಲ್ ಮಾಡಿ ಎಲ್ಲಾ ವಿಷಯ ಹೇಳ್ತಾನೆ. ಆನಿಮಲ್ ಕಂಟ್ರೋಲ್ ಅವರು ಆ 2 ಪ್ರಾಣಿಗಳನ್ನ ಕೊಲ್ಲಲು ಹುಡುಕ್ತಿದ್ದಾರೆ ಅಂತ ಹೇಳ್ತಾನೆ. ಇದನ್ನು ಕೇಳಿ ಆಲ್ಮಾ ಫುಲ್ ಹೆದರಿ ಹೋಗ್ತಾಳೆ. ಆದ್ರೆ ಎಲಿ ನಾವು ಜಾಕ್ ಮೈ ಮೇಲೆ ಒಂದು ಟ್ರ್ಯಾಕರ್ ಫಿಟ್ ಮಾಡಿದ್ವಿ ಅಂತ ಹೇಳ್ತಾನೆ. ಆ ಜಾಕ್ ಮತ್ತು ಡ್ರೀಮರ್ನ ಕೊನೆಯ ಲೊಕೇಶನ್ ಒಂದು ಕಾಡಿನ ಹತ್ತಿರ ತೋರಿಸ್ತಿರುತ್ತೆ. ಈಗ ಆಲ್ಮಾ ಮತ್ತು ಎಲಿ ಇಬ್ಬರೂ ಸೇರಿ ಆ ಪ್ರಾಣಿಗಳನ್ನ ಹೇಗಾದರೂ ಮಾಡಿ ರಕ್ಷಿಸಬೇಕು ಅಂತ ಹೊರಡ್ತಾರೆ. ಇತ್ತ ಆ 2 ಪ್ರಾಣಿಗಳು ಸಿಟಿಯ ರೋಡ್ ಮೇಲೆ ಓಡಾಡುತ್ತಿರುವುದನ್ನು ನೋಡಿ ಪೊಲೀಸರು ಅವುಗಳನ್ನು ಕಂಡ ತಕ್ಷಣ ಶೂಟ್ ಮಾಡಲು ಶೂಟ್ ಎಟ್ ಸೈಟ್ ಆರ್ಡರ್ ಕೊಟ್ಟುಬಿಡ್ತಾರೆ. ಆಮೇಲೆ ಆ 2 ಪ್ರಾಣಿಗಳು ಹೇಗೋ ತಪ್ಪಿಸಿಕೊಂಡು ಮತ್ತೆ ಕಾಡಿನ ಒಳಗಡೆ ಹೋಗ್ತವೆ. ಅಲ್ಲಿಗೆ ಬಂದ ಎಲನ್ ಮತ್ತು ರಫಾ ಅವುಗಳನ್ನು ನೋಡಿಬಿಡ್ತಾರೆ. ಆ ದುರಾಸೆಯ ಎಲನ್ ಸಿಂಹ ಡ್ರೀಮರ್ ಮೇಲೆ ಆ ಪ್ರಜ್ಞೆ ತಪ್ಪಿಸುವ ಗನ್ನಿಂದ ಶೂಟ್ ಮಾಡ್ತಾನೆ. ಆದರೆ ಅದೇ ಟೈಮ್ಗೆ ಜಾಕ್ ತೋಳ ಮಧ್ಯದಲ್ಲಿ ಜಂಪ್ ಮಾಡುತ್ತೆ. ಅದು ತನ್ನ ಗೆಳೆಯನಿಗಾಗಿ ಆ ಇಂಜೆಕ್ಷನ್ ಗುಂಡನ್ನ ತಾನು ತಿನ್ನುತ್ತೆ. ಪಾಪ ಜಾಕ್ ತಕ್ಷಣವೇ ಅಲ್ಲೇ ಪ್ರಜ್ಞೆ ತಪ್ಪಿ ಬಿದ್ದು ಬಿಡುತ್ತೆ. ಆದರೆ ಇದರಿಂದ ಸಿಂಹ ಡ್ರೀಮರ್ಗೆ ಅಲ್ಲಿಂದ ಓಡಿ ಹೋಗಲು ಚಾನ್ಸ್ ಸಿಗುತ್ತೆ. ಡ್ರೀಮರ್ ಓಡಿ ಹೋದ ಮೇಲೆ ಆ ಒಳ್ಳೆಯ ಹುಡುಗ ರಫಾ ತಕ್ಷಣ ಜಾಕ್ ಮೈಮೇಲಿದ್ದ ಟ್ರ್ಯಾಕರ್ ಅನ್ನು ಕಿತ್ತು ಬಿಸಾಡ್ತಾನೆ ಮತ್ತು ಅದಕ್ಕೆ ಪ್ರಜ್ಞೆ ಬರುವ ತರಹ ಒಂದು ಬೇರೆ ಔಷಧಿಯನ್ನು ಕೊಡ್ತಾನೆ. ಸ್ವಲ್ಪ ಸಮಯದ ನಂತರ ಆ ತಂದೆ ಮಗ ಇಬ್ಬರು ಒಂದು ಬಾರ್ಗೆ ಬಂದು ಕೂತ್ಕೊಳ್ತಾರೆ. ಇತ್ತ ಎಲಿ ಮತ್ತು ಆಲ್ಮಾ ಆ ಹಳೆಯ ಟ್ರ್ಯಾಕರ್ ಸಿಗ್ನಲ್ ಫಾಲೋ ಮಾಡಿಕೊಂಡು ಅದೇ ಬಾರ್ ಹತ್ತಿರ ಬಂದು ತಲುಪ್ತಾರೆ. ಎಲನ್ ಅವರಿಗೆ ನನ್ನ ಹತ್ತಿರ ಯಾವುದೇ ಟ್ರ್ಯಾಕರ್ ಇಲ್ಲ, ನೀವು ಇಲ್ಲಿಂದ ಹೋಗಿ ಅಂತ ಸುಳ್ಳು ಹೇಳಿ ಹೊರಗೆ ಕಳಿಸ್ತಾನೆ. ಆದರೆ ಬುದ್ಧಿವಂತ ರಫಾ ಬಾತ್ರೂಮ್ಗೆ ಹೋಗುವ ನೆಪ ಮಾಡಿ ಹೊರಗೆ ಬಂದು ಎಲಿ ಮತ್ತು ಆಲ್ಮಾಗೆ ನಡೆದಿರೋ ಎಲ್ಲಾ ಸತ್ಯವನ್ನ ಒಪ್ಪಿಕೊಳ್ಳುತ್ತಾನೆ. ರಫಾ ಅವರಿಬ್ಬರನ್ನು ಕಾಡಿನ ಒಳಗಡೆ ಕರೆದುಕೊಂಡು ಹೋಗ್ತಾನೆ. ಅಲ್ಲಿ ಕೊನೆಗೂ ಅವರಿಗೆ ಸಿಂಹ ಡ್ರೀಮರ್ ಸಿಗುತ್ತೆ. ಆಮೇಲೆ ಡ್ರೀಮರ್ ಅವರೆಲ್ಲರನ್ನೂ ಒಂದು ಸಣ್ಣ ಗುಡಿಸಿಲಿನ ಹತ್ತಿರ ಕರ್ಕೊಂಡು ಹೋಗುತ್ತೆ. ಅಲ್ಲಿ ನಮ್ಮ ಜಾಕ್ ತೋಳ ರೆಸ್ಟ್ ತಗೊಳ್ತಿರುತ್ತೆ. ಅದೃಷ್ಟವಶಾತ್ ಜಾಕ್ಗೆ ಸರಿಯಾದ ಟೈಮ್ಗೆ ಪ್ರಜ್ಞೆ ಬಂದಿರುತ್ತೆ. ಆದರೆ ಪಕ್ಕಾ ಅದೇ ಸಮಯಕ್ಕೆ ಅಲ್ಲಿಗೆ ಪೊಲೀಸ್ ಬರುವ ಸದ್ದು ಕೇಳಿಸುತ್ತೆ. ಆಲ್ಮಾ ತಕ್ಷಣ ಆ 2 ಪ್ರಾಣಿಗಳನ್ನು ಒಂದು ಸೀಕ್ರೆಟ್ ದಾರಿಯ ಮೂಲಕ ಅಲ್ಲಿಂದ ಓಡಿಸ್ಬಿಡ್ತಾಳೆ. ಈಗ ಅವುಗಳು ಸುರಕ್ಷಿತವಾಗಿ ಆ ಹಳೆಯ ದ್ವೀಪಕ್ಕೆ ತಲುಪಬೇಕಾದ್ರೆ ಮಧ್ಯದಲ್ಲಿರೋ ಒಂದು ದೊಡ್ಡ ನದಿಯನ್ನ ದಾಟಬೇಕಾಗಿರುತ್ತೆ. ಪೊಲೀಸರಿಂದ ತಪ್ಪಿಸಿಕೊಳ್ಳಲು ಇದೊಂದೇ ದಾರಿ ಇರುತ್ತೆ. ಆದರೆ ಅಲ್ಲಿ ಯಾವುದೇ ಬೋಟ್ ಇರಲ್ಲ. ಹಾಗಾಗಿ ಎಲ್ಲರೂ ಈಜಿಕೊಂಡೇ ಹೋಗಬೇಕಾಗತ್ತೆ. ಜಾಕ್ ತೋಳ ಫುಲ್ ಸ್ಪೀಡ್ನಲ್ಲಿ ನೀರಿಗೆ ಜಂಪ್ ಮಾಡಿ ಈಜಲ್ ಶುರು ಮಾಡುತ್ತೆ. ಆದರೆ ಸಿಂಹ ಡ್ರೀಮರ್ಗೆ ನೀರ್ ಕಂಡ್ರೆ ಸಖತ್ ಭಯ ಇರುತ್ತೆ. ಆಲ್ಮಾ ಅದಕ್ಕೆ ತುಂಬಾ ಧೈರ್ಯ ಇರಿಯ ತುಂಬಲು ಟ್ರೈ ಮಾಡ್ತಾಳೆ. ಆದರೆ ಡ್ರೀಮರ್ ಹೆದರಿ ವಾಪಸ್ ಕಾಡಿನ ಒಳಗಡೆ ಓಡ್ ಹೋಗ್ಬಿಡುತ್ತೆ. ಜಾಕ್ ಮತ್ತು ಆಲ್ಮಾ ನದಿಯಲ್ಲಿ ಈಜಿಕೊಂಡು ಹೋಗ್ತಿರುವಾಗಲೇ ಅವರಿಗೆ ಕಾಡಿನ ಒಳಗಿನಿಂದ ಜೋರಾಗಿ ಗನ್ ಫೈರಿಂಗ್ ಸದ್ದು ಕೇಳಿಸುತ್ತೆ. ಇದರರ್ಥ ಆ ಪೊಲೀಸರು ಸಿಂಹ ಡ್ರೀಮರ್ ಅನ್ನು ಶೂಟ್ ಮಾಡಿ ಕೊಂದಿದ್ದಾರೆ. ಅದು ಈ ಪ್ರಪಂಚದಲ್ಲಿ ಇಲ್ಲ ಅಂತ ಆಲ್ಮಾ ಅನ್ಕೊಳ್ತಾಳೆ. ದ್ವೀಪಕ್ಕೆ ಬಂದು ತಲುಪಿದ ಆಲ್ಮಾ ತನ್ನ ಪ್ರೀತಿಯ ಸಿಂಹ ಸತ್ತು ಹೋಯಿತು ಅಂತ ಫುಲ್ ಜೋರಾಗಿ ಅಳಲು ಶುರು ಮಾಡ್ತಾಳೆ. ಆದರೆ ಅಷ್ಟರಲ್ಲೇ ಒಂದು ಮಿರಾಕಲ್ ತರಹ ಡ್ರೀಮರ್ ಅವಳ ಕಣ್ಣೆದುರಿಗೆ ಬಂದು ನಿಲ್ಲುತ್ತೆ. ಅಸಲಿಗೆ ಅದು ಪೊಲೀಸರ ಗಮನವನ್ನ ಬೇರೆ ಕಡೆ ಸೆಳೆಯಲು ಕಾಡಿನ ಒಳಗೆ ಓಡಿ ಹೋಗಿರುತ್ತೆ ಅಷ್ಟೇ. ಅದನ್ನ ಜೀವಂತವಾಗಿ ನೋಡಿ ಎಲ್ಲರೂ ಖುಷಿಯಿಂದ ಕುಣಿದಾಡ್ತಾರೆ. ಕೊನೆಗೆ ಆಲ್ಮಾ ತನ್ನ ಪ್ರೀತಿಯ ಜಾಕ್ ಮತ್ತು ಡ್ರೀಮರ್ ವಾಪಸ್ ಬಂದಿದ್ದರ ಖುಷಿಯಲ್ಲಿ ಒಂದು ದೊಡ್ಡ ಪಾರ್ಟಿ ಅರೇಂಜ್ ಮಾಡಿ ಅಲ್ಲಿ ಎಲ್ಲರ ಎದುರು ಪಿಯಾನೋ ಬಾರಿಸ್ತಾಳೆ. ಈಗ ಅವಳ ಫ್ಯಾಮಿಲಿ ಕಂಪ್ಲೀಟ್ ಆಗಿರುತ್ತೆ. ಕೊನೆಯಲ್ಲಿ ಆಲ್ಮಾ ಅಲ್ಲಿಗೆ ಬಂದಿದ್ದ ಎಲ್ಲಾ ಜನರಿಗೆ ಈ 3 ಪ್ರಾಣಿಗಳ ಅದ್ಭುತ ಪ್ರೀತಿಯ ಕಥೆಯನ್ನ ಹೇಳ್ತಾಳೆ. ಇದನ್ನು ಕೇಳಿ ಅಲ್ಲಿದ್ದ ಜನರ ಕಣ್ಣುಗಳು ತೇವವಾಗುತ್ತವೆ. ಆಮೇಲೆ ಆ 3 ಸೇರಿ ಆ ದ್ವೀಪದಲ್ಲಿ ಲೈಫ್ ಲಾಂಗ್ ತುಂಬಾ ಖುಷಿಯಾಗಿ ಒಟ್ಟಿಗೆ ಬಾಳ್ತಾರೆ. ಇಲ್ಲಿಗೆ ಈ ಅದ್ಭುತ ಸಿನಿಮಾ ಮುಗಿಯುತ್ತದೆ. ಸ್ನೇಹಿತರೆ, ನಿಮ್ಮ ಫೇವರೆಟ್ ಪ್ರಾಣಿ ಯಾವುದು ಅನ್ನೋದನ್ನ ಈಗಲೇ ಕಮೆಂಟ್ಸ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ಮತ್ತೊಂದು ಮಜಾವಾಗಿರೋ ವಿಡಿಯೋದಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.